ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸುದ್ದಿಗಳನ್ನು ನೋಡಾಯಿತು. ಇನ್ನು ಮಣಿಪಾಲ್ MBBS ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರದ ಪ್ರಕರಣದ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಇದೀಗ ಪೊಲೀಸರು ರೇಖಾಚಿತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆ ಮಣಿಪಾಲಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಂಥ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದು ಒಂದು ಲೆಕ್ಕದಲ್ಲಿ ಪೊಲೀಸರಿಗೆ ಮಹತ್ವದ ಸುಳಿವು. ಅತ್ಯಾಚಾರ ಮಾಡುವಂಥ ಆ ಹುಡುಗಿನ ಕರ್ಕೊಂಡು ಹೋಗೋದಕ್ಕಿಂತ ಮೊದಲು ಕಿಡ್ನ್ಯಾಪ್ ಮಾಡಲಿಕ್ಕೆ ಬಳಸಿದ್ದಂಥ ಆಟೋ, ಅದು CCTV ದೃಶ್ಯವನ್ನು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಮಣಿಪಾಲದ ಹೋಟೆಲ್ ವ್ಯಾಲಿ ವ್ಯೂನಲ್ಲಿ ಅಳವಡಿಸಿದಂಥ CCTV ಇದು. ಈ CCTVನಲ್ಲಿ ಜೂನ್ 21ರಂದು ಈ ದೃಶ್ಯ ಸರಿಯಾಗಿದೆ. ರಾತ್ರಿ 11:35ಕ್ಕೆ ಶಂಕಿತ ಆರೋಪಿಗಳಿದ್ದಂಥ ಆಟೋ ತೆರಳುವಂಥ ಚಿತ್ರಣ ಹೋಗಿದೆ. ಅದಾದ ನಂತರ ಅದೇ ಆಟೋ ಕಿಡ್ನ್ಯಾಪ್ ಆಗಿ ಸುಮಾರು 3 ಗಂಟೆಗಳ ನಂತರ, ಅಂದರೆ ಅಲ್ಲಿ ತನಕ ಸಾಕಷ್ಟು ಅನಾಚಾರಗಳಾಗಿದೆ. ಅದಾದ ನಂತರ ಬೆಳಗಿನ ಜಾವ 2:37ಕ್ಕೆ ಅದೇ ಆಟೋ ವಾಪಸ್ ಬರುವಂಥ ದೃಶ್ಯ ಕೂಡ ಇಲ್ಲಿ ಸರಿಯಾಗಿರುವಂಥದ್ದು. SP ಕಚೇರಿಯಲ್ಲಿ ನಡೆದಂಥ ಸುದ್ದಿಗೋಷ್ಠಿನಲ್ಲಿ IGP ಪ್ರತಾಪ್ ರೆಡ್ಡಿ ಎಲ್ಲ ವಿವರಗಳನ್ನು ಕೊಟ್ಟರು. ಜೊತೆಗೆ 30 ಜನರನ್ನು ವಿಚಾರಣೆ ಒಳಪಡಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ನೀಡಿದರು. ಜೊತೆಗೆ ಆರೋಪಿಗಳ ಬಂಧನಕ್ಕೆ ಸುಳಿವು ಕೊಟ್ಟಂಥವರಿಗೆ 2 ಲಕ್ಷ ರೂಪಾಯಿ ಬಹುಮಾನ ನೀಡ್ತೀವಿ ಅಂತ ಕೂಡ ಪ್ರಕಟಿಸಿದರು. ಜೂನ್ 21ರಂದು 3 ಕಿರಾತಕರು ಮೆಡಿಕಲ್ ವಿದ್ಯಾರ್ಥಿನಿಯನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದರು. ಅತ್ಯಾಚಾರಿಗಳ ಬಂಧನಕ್ಕೆ ರಾಜ್ಯಾದ್ಯಂತ ಒತ್ತಡ ಹೆಚ್ಚಾಯಿತು. ಈ ಸಂದರ್ಭದಲ್ಲೇ ಪೊಲೀಸರು ರೇಖಾಚಿತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇವತ್ತು CCTV ದೃಶ್ಯ ಕೂಡ ಬಿಡುಗಡೆ ಆಗಿದೆ. ನಿಜಕ್ಕೂ ಸಮಾಜ ತಲೆ ತಗ್ಗಿಸುವಂಥ ಸಂಗತಿ ಇದು. ಯಾಕಂದರೆ ಅದೆಷ್ಟೋ ಕನವರಿಕೆಗಳನ್ನು ಇಟ್ಕೊಂಡು ವಿದ್ಯಾರ್ಥಿನಿಯರು ಓದಲಿಕ್ಕೆ ಬರಲಿಕ್ಕೆ ಹೋಗ್ತಾರೇನೋ, ಯಾವ್ಯಾವ ರಾಜ್ಯದಿಂದ ಬಂದಿರ್ತಾರೋ, ಎಲ್ಲೆಲ್ಲಿಂದ ಬಂದಿರ್ತಾರೋ. ಆದರೆ ಇಂಥ ಪ್ರಕರಣಗಳಾಗ್ಬಿಟ್ರೆ ನಿಜಕ್ಕೂ ನಮ್ಮ ಸಮಾಜ ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ ಅನ್ನಲಿಕ್ಕೆ ಇಂಥ ಉದಾಹರಣೆಗಳು ಸಾಕು. ಆದರೆ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ನಿಜ. ಯಾಕಂದರೆ ಹೆಣ್ಮಕ್ಳುಗಳಿಗೆ ರಕ್ಷಣೆ ಇಲ್ಲ ಅಂತಂತಂದರೆ ಇನ್ನು ಅವ್ರನ್ನ ಓದೋಕ್ಕೆ ಬರೆಯೋಕ್ಕೆ ಕಳಿಸೋದು ಹೇಗೆ ಅನ್ನುವಂಥದ್ದು ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಇದು. ಸೊ ಇಂಥ ಸಂದರ್ಭದಲ್ಲಿ ಬಹಳ ಒತ್ತಡದ ನಡುವೆ ಪೊಲೀಸರು ಈಗ ರೇಖಾಚಿತ್ರವನ್ನು ಬಿಡುಗಡೆ ಮಾಡಿರುವಂಥದ್ದು. ನಿನ್ನೆ ಇವತ್ತು CCTVಯ ದೃಶ್ಯಾವಳಿಗಳನ್ನು ಇವತ್ತು ಬಿಡುಗಡೆ ಮಾಡಿರುವಂಥದ್ದು ಬಹಳ ಆಶ್ಚರ್ಯಕರ ಸಂಗತಿ. ಯಾಕಂದರೆ ಇಂಥ ಒಂದು ಊರಿನಲ್ಲಿ ತೀರಾ ಪೊಲೀಸರಿಗೆ ಯಾವ ಆಟೋ ಏನು ಅದರ ವಿವರಗಳು ಕೂಡ ಲಭ್ಯ ಆಗಲಿಲ್ಲ ಅಂತಂದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗುತ್ತೆ. ಹೋಗಿದಂಥ ಆಟೋ ಸಂಬಂಧಪಟ್ಟ ಹಾಗೆ ನಾವು ಇನ್ನು ಸ್ವಲ್ಪ ಹೊತ್ತಿಗೆ ರಮಾನಾಥ ರೈ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಆದರೆ ನಾನು ಹೇಳ್ತಾ ಇದ್ದೆ, ಉಡುಪಿ ಜಿಲ್ಲೆ ಮಣಿಪಾಲ್ನಲ್ಲಿ ಏನು ವೈದ್ಯಕೀಯ ವಿದ್ಯಾರ್ಥಿನಿಯನ್ನು ಅಪಹರಿಸಿ ಆಕೆಯ ಮೇಲೆ ಅತ್ಯಾಚಾರ ಎಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸುಳಿವು ಇವತ್ತು ಲಭ್ಯವಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆ CCTVಯ ದೃಶ್ಯಾವಳಿಗಳನ್ನು ಸರ್ಕಲ್ ಹಾಕಿ ತೋರಿಸ್ತಾ ಇದ್ದೀವಿ. ಇದೇ ಆಟೋದಲ್ಲೇ ವಿದ್ಯಾರ್ಥಿನಿಯನ್ನು ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಯಾಕಂದರೆ ಇದು ಈ CCTVಯಲ್ಲಿ ಏನು ಲಭ್ಯ ಆಗಿದೆ ಈ ದೃಶ್ಯಾವಳಿಗಳು, ಇದು ಜೂನ್ 21ರಂದು ಸರಿಯಾಗಿರುವಂಥ ದೃಶ್ಯ. ರಾತ್ರಿ 11:35ಕ್ಕೆ ಆಗಿರುವಂಥದ್ದು. ಅದಾದ ನಂತರ ಅಂದರೆ ಕಿಡ್ನ್ಯಾಪ್ ಆಗಿ 3 ಗಂಟೆಗಳ ನಂತರ ಅಂದರೆ ಜೂನ್ 22 ಬೆಳಗಿನ ಜಾವ 2:37ಕ್ಕೆ ಅದೇ ಆಟೋ ವಾಪಸ್ ಹೋಗಿರುವಂಥ ದೃಶ್ಯ ಕೂಡ ಲಭ್ಯ ಆಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ. ರಮಾನಾಥ ರೈ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು. ಏನಂತ ಕೇಳೋಣ. ರಮಾನಾಥ ರೈ ಅವರೇ, ಎಲ್ಲಿ ತನಕ ಬಂತು? ಯಾಕಂದರೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಇದು ನಿಜಕ್ಕೂ ಸಮಾಜ ತಲೆ ತಗ್ಗಿಸುವಂಥ ಸಂಗತಿ ಇದು ಅಂತ. ಆದರೆ ಪೊಲೀಸರು ಕೂಡ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ರೇಖಾಚಿತ್ರ ಬಿಡುಗಡೆ ಮಾಡಿದರು. ಅದಾದ ನಂತರ ಒಂದಷ್ಟು CCTVಯ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲಿ ತನಕ ಬಂದಿದೆ? ರಮಾನಾಥ ರೈ ಅವರು, ನಾನು ಧ್ವನಿ ಕೇಳ್ತಾ ಇದೆಯಾ ತಮಗೆ? ಓಕೆ, ರಮಾನಾಥ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ರಮಾನಾಥ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಕೇಳ್ತದೆ, ಹೇಳಿ. ಓಕೆ, ನಾನು ಅದೇ ಮಾತನಾಡ್ತಾ ಇದ್ದೆ. ಸಮಾಜ ತಲೆ ತಗ್ಗಿಸುವಂಥ ಸಂಗತಿ ಇದು. ಆದರೆ ಪೊಲೀಸರೆಲ್ಲ ಒಂದು ಕಡೆಗೆ ಮೀನಾಮೇಷ ಮಾಡ್ತಾ ಇದ್ದಾರೆ, ತಡ ಮಾಡ್ತಾ ಇದ್ದಾರೆ. ನಿನ್ನೆ ರೇಖಾಚಿತ್ರ ಬಿಡುಗಡೆ ಆಯಿತು, ಇವತ್ತು CCTV ದೃಶ್ಯಾವಳಿಗಳು ಬಿಡುಗಡೆ ಆಯಿತು. ಅದು ಬಿಟ್ಟರೆ ಇನ್ನೇನು ಅಂಥ ಇಡೀ ವಿಚಾರಣೆಯಲ್ಲಿ ಪ್ರೋಗ್ರೆಸ್ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಏನಂತೀರಿ? ಯಾವುದು ಹೇಳಿ. ಓಕೆ, ಬಹುಶಃ ತಾಂತ್ರಿಕ ತೊಂದರೆಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅವ್ರನ್ನ ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ನಾವು CCTV ದೃಶ್ಯಾವಳಿಗಳು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ.
ಅದರ ಟೈಮಿಂಗ್ ಕೂಡ ಅಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ 2 ದೃಶ್ಯಾವಳಿಗಳು ಲಭ್ಯ ಆಗಿರುವಂಥದ್ದು. ಅದು ಜೂನ್ 21ರಂದು, ಅಂದರೆ ಯಾವತ್ತು ಈ ವಿದ್ಯಾರ್ಥಿನಿ ಹೊರಟಲು ಈ ಆಟೋದಲ್ಲಿ, ಆಕೆಯನ್ನು ಬಲವಂತವಾಗಿ ಕರ್ಕೊಂಡು ಹೋಗಲಾಯಿತು ಅನ್ನುವಂಥ ಮಾಹಿತಿಯನ್ನು ಲಭ್ಯ ಆಗಿದೆ. ಸೊ ಅದರ ಬಗ್ಗೆ ಅದೇ ಆಟೋದಲ್ಲಿ ಹೋದರು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ನಾವು ನೋಡ್ತಿರುವಂಥ ದೃಶ್ಯಾವಳಿಗಳು ಜೂನ್ 21ರಂದು ಸೆರೆಯಾಗಿರುವಂಥ ದೃಶ್ಯ. ಭಾಳ ಆಶ್ಚರ್ಯಕರ ಸಂಗತಿ ಅಂತಂದರೆ 11:35ಕ್ಕೆ ಏನು ಶಂಕಿತ ಆರೋಪಿಗಳೇನಿದ್ರು ಈ ಆಟೋ ಹೋಗ್ತಿರುವಂಥ ದೃಶ್ಯ ಸೆರೆಯಾಗಿದೆ. ಅದಾಗಿ ಕಿಡ್ನ್ಯಾಪ್ ಆಗಿ 3 ಗಂಟೆಗಳ ಬಳಿಕ, ಅಂದರೆ ಜೂನ್ 22 ಬೆಳಗಿನ ಜಾವ 2:37ರ ಸುಮಾರಿಗೆ ಅದೇ ಆಟೋ ಮತ್ತೆ ಇದೇ ರಸ್ತೆಯಲ್ಲಿ ಹೋಗಿರುವಂಥದ್ದು. ಇಲ್ಲಿ ಭಾಳ ಆಶ್ಚರ್ಯಕರ ಸಂಗತಿ, ಕೇವಲ ಇಷ್ಟು ಮಾತ್ರ ಲಭ್ಯ ಆಗಿರುವಂಥದ್ದು ಪೊಲೀಸರಿಗೆ. ಇನ್ನು ವಿವರಗಳೇನಾದರೂ ಗೊತ್ತಾಗಿವೆಯಾ ಇದನ್ನು ಅಪ್ಪಿತಪ್ಪಿ ಪೊಲೀಸರು ಹೇಳ್ತಾ ಇಲ್ಲ. ಕೇವಲ ದೃಶ್ಯಾವಳಿಗಳನ್ನು ಮಾತ್ರ ಅವರು ತೋರಿಸ್ತಿರುವಂಥದ್ದು. ಸೊ ಇದು ಈಗಿನ ವಿಚಾರ. ಬನ್ನಿ ಸಂಬಂಧಪಟ್ಟಾಗೆ ಸಚಿವರು ಏನಂತಾರೆ ಕೇಳೋಣ. ರಮಾನಾಥ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮಾನಾಥ್ ಅವರೇ, ನಾನು ನಿಮಗೆ 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಈ ಮುಖಾಂತರ. ಮೊದಲನೇದು, ಯುವತಿಯ ಆ ತನಿಖೆ ಅನ್ನುವಂಥದ್ದು ಎಲ್ಲಿ ತನಕ ಬಂದಿದೆ? ಇನ್ನೊಂದು, ಆನೆಗಳಿಗೆ ಸಂಬಂಧಪಟ್ಟ ಹಾಗೆ, ಆನೆಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ಆನೆಗಳು ಕಾಡನ್ನು ಬಿಟ್ಟು ನಾಡಿಗೆ ಬರ್ತವೆ. ಇಂಥ ಸಂದರ್ಭದಲ್ಲಿ ಆಗುವಂಥ ಅನಾಹುತದ ಬಗ್ಗೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ತಮಗೆ ಈ 2 ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಬೇಕು. ಒಂದು, ಸಂಬಂಧಪಟ್ಟಂಥ ತನಿಖೆ ಅನ್ನುವಂಥದ್ದು ಏನಿದೆ ಅದು ಎಲ್ಲಿ ತನಕ ಬಂದಿದೆ ಮಂಗಳೂರದು ಅನ್ನುವಂಥದ್ದೊಂದು. ಎರಡನೇದು, ಆನೆಗಳ ಸಮಸ್ಯೆ ಬಗ್ಗೆ ದಯವಿಟ್ಟು ಹೇಳಿ. ಮಂಗಳೂರದಲ್ಲ, ಅದು ಉಡುಪಿದ್ದಲ್ಲ. ಹೇಳಿ ಸರ್, ಪ್ಲೀಸ್ ಕಂಟಿನ್ಯೂ. ನಾನು ಮಂಗಳೂರು ಜಿಲ್ಲೆ ಉಸ್ತುವಾರಿ ಮಂತ್ರಿಯಾಗಿ, ನಾನು ಮತ್ತು ಅರಣ್ಯ ಸಚಿವನಾಗಿ, ನೀವು ಏನು ಪ್ರಶ್ನೆ ಕೇಳ್ತೀರಿ, ಆನೆ ಬಗ್ಗೆ ಕೇಳ್ತೀರಿ ಅಂತ ನಾನು ಇಲ್ಲಿ ಅಲ್ಲ, ಖಂಡಿತವಾಗ್ಲೂ ಆನೆ ಬಗ್ಗೆನೇ ತಮ್ಮ ಪ್ರಶ್ನೆ ಕೇಳ್ತಾ ಇರೋದು. ಆದರೆ ಅದಕ್ಕಿಂತ ಮೊದಲು ಜನಗಳು ಕೂಡ ಗಮನಿಸ್ತಾ ಇದ್ದಾರೆ, ತನಿಖೆ ಎಲ್ಲಿ ತನಕ ಬಂದಿದೆ, ಪ್ರಗತಿಯಲ್ಲಿ ಇದೆಯೋ ಇಲ್ವೋ ಅದನ್ನ ಕೇಳಿ ನಾವು ಆನೆಗಳಿಗೆ ಹೋಗೋಣ. ನನಗೆ ಹೀಗೆಲ್ಲ ಆಗಬಾರ್ದು. ಏನಿದು ರಮಾನಾಥ್ ಅವರೇ, ಇದು ಸಚಿವರ ಮಾತು. ಸಚಿವರು ಯಾಕೋ ಸಂಬಂಧಪಟ್ಟ ಹಾಗೆ ಉತ್ತರ ಕೊಡಲಿಕ್ಕೆ ಅವರು ತಯಾರು ಇಲ್ಲವೇ ಇಲ್ಲ. ಬಹುಶಃ ಅವರ ಸಂಪರ್ಕ ಸಾಧ್ಯವಾದರೆ ಅವರು ಏನು ಕೇಳ್ತಾ ಇದ್ದಾರೆ ಆನೆಗಳದ್ದೇ ನಾವು ಕೇಳಬೇಕೇನೋ ಪ್ರಶ್ನೆಗಳನ್ನು. ಯಾಕಂದರೆ ಅಟ್ಲೀಸ್ಟ್ ಒಂದಷ್ಟು ಗೊತ್ತಿರುತ್ತೆ ಅದರ ಬೆಳವಣಿಗೆಗಳು ಏನು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗಾದರೂ ಅಟ್ಲೀಸ್ಟ್ ಮಾತಾಡಬೇಕು ಅವರು. ತನಿಖೆ ಪ್ರಗತಿಯಲ್ಲಿದೆ, ನಾವು ಇವತ್ತಲ್ಲ ನಾಳೆ ಬಂಧಿಸ್ತೀವಿ ಅನ್ನುವಂಥ ಮಾತನಾಡಬೇಕು. ಆದರೆ ರಮಾನಾಥ್ ಅವರು ಕೇಳ್ತಿರುವಂಥದ್ದೇನು ಅಂತಂದರೆ, ನಾನು ಜಿಲ್ಲೆಯ ಉಸ್ತುವಾರಿ ಸಚಿವ ಹೌದು, ಆದರೆ ಇದರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ತಯಾರಿಲ್ಲ, ಆನೆಗಳ ಸಮಸ್ಯೆಗಳ ಬಗ್ಗೆ ಮಾತ್ರ ನಾನು ಉತ್ತರ ಕೊಡ್ತೀನಿ ಅನ್ನುವಂಥ ಮಾತನ್ನು ರಮಾನಾಥ್ ಅವರು ಹೇಳ್ತಾ ಇರುವಂಥದ್ದು. ಸೊ ನಾವು ರಮಾನಾಥ್ ಅವರ ಜೊತೆಗೆ ನಾವು ಮಾತಾಡಬೇಕು ಅಂತ ಬಯಸಿದ್ವಿ. ಆದರೆ ರಮಾನಾಥ್ ಯಾಕೋ ಉತ್ತರ ಕೊಡೋ ಅಂಥ ನಿಟ್ಟಿನಲ್ಲಿ ಅವರು ಮನಸ್ಸು ಮಾಡ್ತಾ ಇಲ್ಲ. ಅವರು ಕೇವಲ ಒಂದು ಪ್ರಶ್ನೆಗೆ ಮಾತ್ರ ನನ್ನನ್ನು ಸೀಮಿತ ಮಾಡಿ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದರೆ ನಾವು ಒಂದು ಪ್ರಶ್ನೆ ಇಟ್ಕೊಂಡು ಪ್ರಶ್ನೆ ಕೇಳಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. 2 ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ನಾವು ಬಯಸಿದ್ವಿ. ಒಂದು, ಅದು ಉಡುಪಿ ಜಿಲ್ಲೆ ಮಣಿಪಾಲ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಏನು ಅತ್ಯಾಚಾರ ಪ್ರಕರಣ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನು ಆನೆಗಳಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಅವೆರಡಕ್ಕೂ ಸಂಬಂಧಪಟ್ಟ ಹಾಗೆ ಸಚಿವರಿಂದ ಉತ್ತರ ಬರಲಿಲ್ಲ. ಬಹುಶಃ ಮತ್ತೆ ಅವರಿಂದ ನಾವು ಉತ್ತರ ಪಡೆಯುವಂಥ ಪ್ರಯತ್ನವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮಾಡ್ತೀವಿ. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀವಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.